ಕ್ರಿಸ್ಮಸ್ ಬರ್ತಾರೆ. ಮಾಮ್ ಸೇಸ್ ನೋ ರೇಸ್, ಡ್ಯಾಡ್ ಸೇಸ್ ಬೀಟ್ ಆಲ್. ಹಲೋ ಎವ್ರಿ ಒನ್, ವೆಲ್ಕಮ್ ಟು ಅಜಿತ್ ಎ ಕೆ ವ್ಲಾಗ್ಸ್. ಈ ವಿಡಿಯೋದಾಗ ಚಾಂಗ್ಲಾ ಪಾಸದ ಎಕ್ಸ್ಪೀರಿಯನ್ಸ್ ಹೆಂಗೈತೆ ಅಂತೇಳಿ ನೋಡೋಣ ಬರ್ರಿ. ವಿ ಆರ್ ಅಗೇನ್ ಎಕ್ಸ್ಪೀರಿಯನ್ಸಿಂಗ್ ದ ಸ್ನೋಫಾಲ್. ಮತ್ತೆ ಮಂಜು ಬೀಳಾಕತ್ತೈತ್ರು. ಶಿವಾಂಶ್ ಮೈ ಸಾನ್ ಕರ್ಕೊಂಬರ್ತೀನಿಲೇ ಒಮ್ಮೆ ನಿನ್ನ. ಮಸ್ತ್ ಐತಿಲ್ಲ, ನೀವು ಬರೀ ಹಿಂಗೆ ಗುಡ್ಡನ ನೋಡ್ಕೊಂತ ನಿಲ್ಬೇಕು, ಹಂಗದಾವಿಲ್ಲ. ಬೈಕ್ನಾಗ ಬರ್ತೀಯನ ಮತ್ತೆ? ಮೇಲ್ಗಡೆಯಿಂದ ಯಾರೋ ಮುತ್ತು ಉದುರ್ಸಾತಾರ ಅನ್ಸತ್ತೆ. ಅವು ಏನಾಗ್ತಾವ, ಅದು ರೋಡಿಗೆ ಅದು ಸ್ನೋ ಬಡದ ಬಂಪ್ಸ್ ಆಗ್ತಾವ. ನರೇಂದ್ರ ಮೋದಿ ಕೈಂಡ್ ಆಫ್ ಮುತ್ತು ಉದುರಾತಾವ ಅನ್ಸತ್ತೆ ಮೇಲೆ. ಮಸ್ತ್ ವ್ಯೂ ಇದೆಲ್ಲ ಗುಡುತ್ತು ತುದಿ ಮಟನು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಐತಿ. ರೀಸೆಂಟಾಗಿ ಸ್ನೋಫಾಲ್ ಆಗತ್ತೈತಿ ಅಂತ. ಹೀಗೆ ಸಮರಿಯಾ MNC ಕಂಪ್ನಿ ಒಳಗೂ 0% ಯಾರ ರೂಲ್ಸ್ ಇರೋಂಗಿಲ್ಲ. ಎಲ್ಲರ 1% ಯಾರ ರೂಲ್ಸ್ ಇರುತ್ತೆ, ನೆಗ್ಲಿಜಿಬಲ್ ಅಂತ ಹೇಳಿ. ಬಟ್ ಇಲ್ಲೇ 0% ಎರರ್, 0 ಇರಲ್ಲ. 1 ಎರರ್ ನಿಮಗೆ ಗೊತ್ತೇನು ರಿಸಲ್ಟ್ ಅಂತೇಳಿ. ನಾವು ಮನಾಲಿ ಥ್ರೂ ಲೇಕ್ ಬಂದೇವಿ. ಸೊ ಇಲ್ಲೇನಂದ್ರೆ ನಾವು ಒಮ್ಮೆ ಅಕ್ಲಮಟೈಸೇಷನ್ ಅಂದ್ರೇನು ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. AMS ಅಂದ್ರೇನು ಏನೂ ಗೊತ್ತಿಲ್ಲ. ಯೂಟ್ಯೂಬ್ ಸಹಾಯದಿಂದ ಇವ್ರ ಹೆಲ್ಪಿಂದ ಇಲ್ಲಿ ಬಂದ್ರೆ ಇಲ್ಲೊಂದು ಸ್ವಲ್ಪ ವಿಚಾರಿಸಿದಾಗ ಅದ್ರ ಬಗ್ಗೆ ಗೊತ್ತಾಗ್ತದೆ. AMS ಅಂದ್ರೆ ಅಕ್ಯೂಟ್ ಮೌಂಟೇನ್ ಸಿಕ್ನೆಸ್ ಅಂತ ಹೇಳಿ. ಅಂದ್ರೆ ಮೌಂಟೇನ್ ಒಳಗೆ ಹೋಗಬೇಕಾದ್ರೆ ಆಗುವಂತಹ ತೊಂದರೆಗಳು, ಲೈಕ್ ಹೆಡೇಕ್, ಸ್ಟಮಕ್ ಪೇನ್, ಆಮೇಲೆ ಡಿಸಿನೆಸ್, ಸ್ನೋ ಉಸಿರಾಟದ ತೊಂದರೆ. ಸೊ ಇದೆಲ್ಲ ಆಗೋದಕ್ಕೆ ಅಕ್ಯೂಟ್ ಮೌಂಟೇನ್ ಸಿಕ್ನೆಸ್ ಅಂತಾರೆ. ಸೊ ನಾವು ಅದಕ್ಕೆ ಏನು ಪ್ರಿಕಾಷನ್ ತೊಗೊಂಡೇವೆ ಅಂದ್ರೆ ಸ್ವಲ್ಪ ಟ್ಯಾಬ್ಲೆಟ್ಸ್ ತೊಗೊಂಡೇವಿ, ಸ್ವಲ್ಪ ಆಕ್ಸಿಜನ್ ಲೆವೆಲ್, ಆಕ್ಸಿಜನ್ ಬಾಕ್ಸ್ ಅದನ್ನು ತೊಗೊಂಡೇವಿ. ಆಮೇಲೆ ನಾವು ಹೋಗೋ ವೇದಾಗ ಮೌಂಟೇನ್ಸ್ ಬರೋದು 1 hour 2 hours ಜರ್ನಿ ಒಳಗೆ ಬರುತ್ತೆ. ಸೊ ವಿ ಆರ್ ಟೇಕಿಂಗ್ ಇನಫ್ ಪ್ರಿಕಾಷನ್ ಫಾರ್ ದ್ಯಾಟ್. ಆದ್ರೆ ನಾವೇನು ಒಂದು ರಿಸ್ಕ್ ತೊಗೊಂಡೇವೆ ಅಂದ್ರೆ ನಿನ್ನ ರಾತ್ರಿ ಬಂದೇವಿ. ಸೊ ಇವತ್ತು ಮಾರ್ನಿಂಗ್ 12 o'clock 1 o'clock ಮಟ್ಟ ನಾವು ಎಲ್ಲ ವಾಕ್ ಎಲ್ಲ ಕ್ಲೀನ್ ಐತೆ. ನಮ್ದು ಉಸಿರಾಟದಾಯ್ತು ಎಲ್ಲ ಕ್ಲೀನ್ ಅದ. ಬಟ್ ಸ್ಟಿಲ್ ನಾವೆಲ್ಲ ಪ್ರಿಕಾಷನ್ ತೊಗೊಂಡು ಹೊಂಟೇವಿ. ಆಮೇಲೆ ನಾವೀಗ ಹೋಗೋಲ್ಲಿನೂ ಎಲ್ಲ ಮೆಡಿಕಲ್ ಶಾಪ್ಸ್ ಎಲ್ಲ ವಿಚಾರಿಸ್ಕೊಂಡೇವಿ. ಸೊ ವಿ ಆರ್ ಗುಡ್ ಟು ಗೋ. ಇದೆಲ್ಲ ಪ್ರಿಕಾಷನ್ ತೊಗೊಂಡು ಇಲ್ಲಿ ಬಂದ್ರೆ ಭಾಳ ಚಲೋ ಆಗುತ್ತೆ, ಇಲ್ಲ ಅಂದ್ರೆ ವೆರಿ ಡಿಫಿಕಲ್ಟ್. ಇಲ್ಲೊಬ್ರು ಬೈಕರ್ಸ್ ನೋಡ, ಇಂಥ ಸ್ನೋದಾಗ ನಮಗೆ ಕಿಟಕಿ ತಗೊಂಡು ಕುಂದ್ರಕ್ಕಾಗೋದು. ಅಂಥ ಸ್ನೋದಾಗ ಅವ್ರದ್ದೊಂದು ಜರ್ನಿ ಸ್ಟಾರ್ಟ್ ಮಾಡ್ಯಾರ. ಇಲ್ಲಿಂದ ಟೈಮಾಗ್ಲಿಕ್ಕೆ ಹೋಗಿರ್ತಾರೆ ಅವರು ಪಕ್ಕ. ಒಂದು ಬೈಕ್ನಾಗ ಇಬ್ಬರು ಅದಾರ, ಮೇ ಬಿ ಕಪಲ್ಸ್ ಇರ್ಬೋದು ಅನ್ಸುತ್ತೆ. ಅವ್ರಿಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ 10 to 15 kilometers ಇರ್ಬೋದು ಸ್ಪೀಡ್. ವೆರಿ ವಂಡರ್ಫುಲ್ ಜರ್ನಿ ಟೇಕಿಂಗ್. ಇಲ್ಲಿಂದ ಚಾಂಗ್ಲಾ ಪಾಸ್ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಇಸ್ ಅ ಚಾಂಗ್ಲಾ ಪಾಸ್. ಮಸ್ತ್ ಅದ ನೋಡ, ಎಲ್ಲ ಕಡೆ ಸ್ನೋ, ಫ್ರೆಶ್ ಸ್ನೋ. ಮನಾಲಿ ಒಳಗೆ ಬ್ಲ್ಯಾಕ್ ಸ್ನೋ ಕಾಣತಿತ್ತಲ್ಲ, ಫುಲ್ ವೈಟ್ ಐತಿಲ್ಲ, ಎಷ್ಟು ಬೇಕಷ್ಟೆ. ಇದೆಲ್ಲ ರೀಸೆಂಟಾಗಿ, ಇದು June 16th ಇವತ್ತು. ಸ್ನೋ ಹಿಂಗೆ ಬೀಳಾತೈತ, ಹಂಗೆ ಬೀಳಾದ. ದಿಸ್ ಇಸ್ ಚಾಂಗ್ಲಾ ಪಾಸ್ ಟಾಪ್ ವ್ಯೂ.
ದಿಸ್ ಇಸ್ ಚಾಂಗ್ಲಾ ಪಾಸ್. ಫ್ರೆಶ್ ಸ್ನೋ ಅಟ್ ದಿಸ್ ಆಲ್ಟಿಟ್ಯೂಡ್ ನೋಡ್ರಿ ಮಸ್ತ್ ಐತಿ. ವಾವ್ This is Changla Pass. Our boys are enjoying the mountains. Yeah, Anil Pale. ನಿಮ್ಗೆ ಅಷ್ಟು ಬರಫ್ ಸಿಗತೈತಿ. ಥಂಡಿ ಐತಿ ಬಟ್ ಎಲ್ಲ ಕವರ್ ಆಗತೈತಿ. ನಮ್ದೆಲ್ಲ ಬಾಡಿ ಕವರ್ ಐತಿ, ಕಾಲ್ಗೀರೆಲ್ಲ ಕವರ್ ಆಗತೈತಿ. ರೋಡ್ ಆರ್ಗನೈಸೇಷನ್ ಮಸ್ತ್ ಮಸ್ತ್ ಮಾಡ್ಯಾರ. ಸೂಪರ್ ಅಂದ್ರೆ ಸೂಪರ್ ಇದೆ. ಏನಾರ ಫಾಗ್ ಇದ್ದಿದ್ದಿಲ್ಲ ಅಂದ್ರೆ ಇಷ್ಟು ಮಸ್ತ್ ಕಾಣಿಸುತ್ತೆ ಹಿಲ್ ಸ್ಟೇಷನ್. ನಾನು ನಿಮ್ಗೆ ಎಲ್ಲ ಕಡೆ ತೋರಿಸ್ತೇನೆ, ಕೊಡ್ರಿ ಇಲ್ಲಿ ಬರ್ರಿ. ಸರ್ಕಲ್ ಇದು ಮೌಂಟೇನ ಎಷ್ಟು ಮಂದಿ ಬರ್ತಾರೆ ಗೊತ್ತಿಲ್ಲ. ಬೈಕ್ನಾಗ ಬರೋರಂತೂ ನೆಕ್ಸ್ಟ್ ಲೆವೆಲ್ ಫನ್. ಏ ಬಾಯ್ಸ್ ಹೆಂಗ್ ಬೆಳೋದು ಗೊತ್ತು ಬರ್ಫ್ ಇಲ್ಲಿ ನೋಡಿಲ್ಲ, ನನ್ನ ಕೈಯ ನೋಡಿಲ್ಲ. ಹಿಂಗೆ ಹಿಡ್ಕೊಂಡು ನಿಂತಂದ್ರೆ 10 ನಿಮಿಷದಾಗ ನಂದು ಎಲ್ಲ ತೋದ್ಬಿಡ್ತದೆ. ನನ್ನ ಕ್ಯಾಪ್ ಬ್ಯಾಗ್ ಎಲ್ಲ ಬಂದಿದ್ದ, ಬ್ಯಾಗ್ ಈಗೆಲ್ಲ ಇದಾಗಿದೆ. हम चलो हाँ ठीक है चलो. हमारा भाई साहब हमको वार्निंग दे रहा है. जाएंगे भाई. चलो फिर ಬಿಟ್ಟು ಹೋಗಕ್ಕೆ ಮನ್ಸ ಬರೋಲ್ತೆ. ಹಲ್ಲೋ 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 ಹೆಂಗೆ 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 ನಾವು ಸ್ನೋಫಾಲ್. ಹಾಯ್ ಬಾಯ್ಸ್, ದಿಸ್ ಇಸ್ ದ ಚಾಂಗ್ಲಾ ಪಾಸ್. ಹೈಟ್ ಎಷ್ಟೈತಂದ್ರೆ 17,688 ಫೀಟ್ ಹೈಟ್. ಯಾಕಂದ್ರೆ ಫಸ್ಟ್ ಟೈಮ್ ನೋಡತ್ತೇವೆ, ಇಳ್ದೇವಿ, ಜಲ್ದಿ ಫೋಟೋ ಹೊಡ್ಕೋಬೇಕು, ಜಲ್ದಿ ವಿಡಿಯೋ ಮಾಡ್ಕೋಬೇಕಂತೇಳಿ. ಬಟ್ ಸ್ಟಿಲ್ ಎಷ್ಟು ಕೋಲ್ಡ್ ಇತ್ತಂದ್ರೆ ಭಾರಿ ಕೋಲ್ಡ್ ಇತ್ತು. ಜಾಕೆಟ್, ಕ್ಯಾಪ್ ಇವೆಲ್ಲ ಭಾಳ ಯೂಸ್ಫುಲ್. ಅದು ಏನೇನು ಸ್ಕಿನ್ ಹೊರಗೆ ಎಕ್ಸ್ಪೋಜರ್ ಆಗೈತೆ ನಮ್ದು ಅವೆಲ್ಲ ಫುಲ್ ಫ್ರೀಸ್ ಫುಲ್ ಕೋಲ್ಡ್. ಫುಲ್ ಕೋಲ್ಡ್. ನಾ ಗ್ಲೌಸ್ ಹಾಕ್ಕೊಂಡಿದ್ದಿಲ್ಲ, ಫುಲ್ ಕೋಲ್ಡ್ ಆಗಿತ್ತು. ಬಟ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಮ್ಯಾಕ್ಸ್ ಟು ಮ್ಯಾಕ್ಸ್ 10-15 ಮಿನಿಟ್ಸ್ ನಿಲ್ಬೋದಾ ಅಂತ ಹೇಳ್ತಾರೆ. ಆಕ್ಸಿಜನ್ ಪ್ರಾಬ್ಲಮ್, ಬ್ರೀದಿಂಗ್ ಪ್ರಾಬ್ಲಮ್ ಆಗುತ್ತಂತೆ. ಬಟ್ ಇಲ್ಲಿರೋರಿಗೆಲ್ಲ ಅದು ಅಕ್ಲಿಮೆಂಟೇಷನ್ ಆಗಿರ್ತಾರೆ. ಸೊ ದೇ ಆರ್ ಓಕೆ ವಿತ್ ಇಟ್. ನಮಗೂ ಏನು ಅಷ್ಟೊಂದು ಏನು ಅನ್ನಿಸ್ಲಿಲ್ಲ, ಸ್ವಲ್ಪ ಭಾಳ ಕೋಲ್ಡ್ ಇತ್ತು. ಆಮೇಲೆ ಒಂದು 10 ನಿಮಿಷ ಇದ್ವು ಅನ್ಸುತ್ತೆ, ಫೋಟೋ ಗೀಟೋ ಹೊಡ್ಕೊಂಡು ಜಿಗಿದಾಡಿ ಕುಣಿದಾಡಿ. ಆಮೇಲೆ ಗಾಡಿ ಹತ್ತಿದ್ವಿ. ಗಾಡಿ ಹತ್ತಿದ ಕೂಡಲೇ ರಿಯಾಕ್ಷನ್ ಗೊತ್ತಾಗತ್ತು. ಫುಲ್ ಕೈಗೆಲ್ಲ ಕೋಲ್ಡ್. ನಂದು ಅದ್ರಾಗ ಬೇರೆ ಕಾರ್ ಸಿದ್ದಾಗ ಸಿಕ್ಬಿಡ್ತಿದೆ. ಬಟ್ ಕಾರ್ ಡೋರ್ನಾಗ ಒಂದು ಸ್ವಲ್ಪ ಬ್ಲೂ ಆಗೈತೆ, ಏನಾಗಿಲ್ಲ. ಫುಲ್ ಕೋಲ್ಡ್ ಆಗತೈತಿ. ಬಟ್ ಈಗೆಲ್ಲ ಓಕೆ ಐತಿ. ಈಗ ಒಂದು 10 ನಿಮಿಷ ಅಷ್ಟು ಸ್ವಲ್ಪ ಇದಾಗುತ್ತೆ. ಆಮೇಲೆ ಫೋರ್ ಫುಲ್ ಫುಲ್ ಹೆಡೇಕ್, ಫೋರ್ ಹೆಡ್ ಬಿಕಾಸ್ ಆಫ್ ಕೋಲ್ಡ್. ಆಮೇಲೆ ಬ್ರೀತಿಂಗ್ ಪ್ರಾಬ್ಲಮ್ ಅಷ್ಟೊಂದೇನು ಆಗಲಿಲ್ಲ. ಸೊ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ಹೆಂಗಿತ್ತು ಮಚ್ಚ ಬಂತಂಗೆ. ನಮ್ಮ ಫ್ರೆಂಡ್ಸ್ ಅವ್ರದ್ದು ಹೆಂಗೆ ಎಕ್ಸ್ಪೀರಿಯನ್ಸ್ ಇತ್ತು ಇದ್ರ ಬಗ್ಗೆ ಕೇಳೋಣ. ಏನಂದ್ರೆ ಅಜಿತ್ ಏನು ಹೇಳಿದ್ನಲ್ಲ ಅದ ಸೇಮ್. ಬಟ್ ಅದು ಒಬ್ಬೊಬ್ರು ಬಾಡಿ ಟು ಬಾಡಿ ಸ್ವಲ್ಪ ಡಿಫ್ರೆನ್ಸ್ ಆಗೈತಿ. ಬಟ್ ಮಜಾ ಅಂದ್ರೆ ಏನಂದ್ರೆ ಕೈಯೆಲ್ಲ ಸ್ವಲ್ಪ ಫ್ರೀಸ್ ಆಗೋದು ಬೆಳಗಿಲ್ಲ. ಎಸ್ಪೆಷಲಿ ನನಗೆ ದೀಪಕ್ಕೆ ಕೈ ಫ್ರೀಸ್ ಆಗಿ ಕೈಯೆಲ್ಲ ಒಂಥರ ಬ್ಲಡ್ ಸ್ಟಾಪ್ ಆಗಿತ್ತು ಅನ್ನೋರು ಫ್ಲೋ ಅಂತ ಅನ್ಸಿತ್ತು. ಬಟ್ ರೈಟ್ ನಾವು ಈಗೆಲ್ಲ ಇಲ್ಲಿ ಮಟ್ಟ ಈಗ ಅದಾದ್ಮೇಲೆ ಒಂದು 10 ನಿಮಿಷ ಆದ್ಮೇಲೆ ಕರೆಕ್ಟ್ ಆಗೈತಿ. ಮಜಾ ಅಂದ್ರೆ ಮಜಾ. ಯು ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್ ವಿತ್ ಅ ಫ್ರೆಂಡ್ಸ್ ಆರ್ ವಾಟ್ ಎವರ್ ಫ್ಯಾಮಿಲಿ. ನಮಗಂತೂ ಒಂದು 2 ನಿಮಿಷ ಹೊರಗೆ ಒಂದೇ ಫೋಟೋ ಜೋರಾಗಿ ಹೆಡ್ಡೇಕ್ ಸ್ಟಾರ್ಟ್ ಆಗೈತಿ. ಮಸ್ತ್ ಐತಿ. ಗಿಲ್ಲಿಗೆ ಮಸ್ತ್ ಆತ. ಒನ್ ಆಫ್ ದ ಬೆಸ್ಟ್ ಲೈಫ್ ಎಕ್ಸ್ಪೀರಿಯನ್ಸ್. ಬರಬೇಕಿಲ್ಲಿ. ಸುಮ್ಮನೆ ಅಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಕುಂತನೆ ಮನ್ಯಾಗ ಬರಲಿಲ್ಲ, ಅದಾತ ಇದಾತ. ಬಂದು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಗೊತ್ತಾಗೋದದೆ. ಆದರೆ ರೋಡು ಸ್ನೋ ಸಿಕ್ಕಿಲ್ಲ ಅನ್ಕೋತ ಬಂದ್ವಿ. ಎಷ್ಟು ನಿಲ್ಲಕ್ಕಾಗಲ್ಲ ಆ ಪರಿಸ್ನೋ ಎಲ್ಲ ತೊಳ್ಕೊಂಡು ತಲೆ ಮೇಲೆಲ್ಲ ಸ್ನೋ ಎಲ್ಲ ಪೂರ
ಸ್ಕಿನ್ ಔಟ್ ಆಗಿ ಹೊರಗೆ ಹೋಗಿ ನಿಂತ್ಬಿಟ್ರೆ ಫ್ರೀಸ್ ಆಗಿಬಿಡ್ತೀರಿ ನೀವು ಪೂರ ಆ ಪರಿ ಮಸ್ತ್ ಇತ್ತು. ಜನ ಬಂದಿದ್ರೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಲೈಫ್ ಅದು. ಒಮ್ಮೆ ವಿಸಿಟ್ ಮಾಡಬೇಕು ಚಾಂಗ್ಲಾ ಪಾಸ್ ಅಂತ. ಬಟ್ ಇನ್ನೊಂದೇನಂದ್ರೆ ಇದರಿಂದ ಒಂದು ಸ್ವಲ್ಪ ಗೊತ್ತಾಗತೈತಿ ನಾವು ಎಷ್ಟು ಫಿಟ್ ಅದೇವು ಅಂತ ಹೇಳಿ ನಮಗೆ ಗೊತ್ತೈತಿ. ಸೊ ಇಲ್ಲಿ ಬಂದಾಗೆಲ್ಲ ನಮ್ಗೆ ಅದ್ರದ್ದು ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ನಾನು ಇನ್ಮೇಲೆ ಹೋದ್ಮೇಲಿಂದ ಸ್ವಲ್ಪ ಎಕ್ಸ್ಟ್ರಾ ಫಿಟ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸ್ಟೇ ಫಿಟ್, ಬಿ ಹೆಲ್ದಿ. We've been waiting for so